ಮೇ 4, 15, 20 ಕಾಂಗ್ರೆಸ್ ಕಂಪನದ ಮುಹೂರ್ತ. ಡಿಕೆಶಿ ವಾಪಸ್ ಆಗ್ತಾನೆ, ಸಿದ್ದು ಟೀಮ್ ದೆಹಲಿಗೆ. ಡಿಕೆ ಬರ್ತ್ಡೇಗೆ ಗಿಫ್ಟ್ ಕೊಡುತ್ತಾ ಹೈಕಮಾಂಡ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ಅಖಾಡಕ್ಕಿಳಿದ ಸಾಹುಕಾರ್. ಈಗಾಗಲೇ ಕಾಂಗ್ರೆಸ್ನಲ್ಲಿ ಮೇ 4ರ ಭವಿಷ್ಯ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಮೇ 4ರ ನಂತರ ಏನಾಗುತ್ತೆ ಅನ್ನುವಂತಹ ಚರ್ಚೆ ಜಾಸ್ತಿ ಆಗಿದೆ. ಪಂಚರಾಜ್ಯಗಳ ಫಲಿತಾಂಶ ಏನಾಗುತ್ತೆ ಬಿಡುತ್ತೋ ಅದು ಪಕ್ಷಕ್ಕೆ ಬಿಟ್ಟಿದ್ದು, ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು. 2 ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ರೆ ಸಾಕು. ಅವೆರಡು ಗೆದ್ದಿತ್ತು ಅಂತೇಳಿ ಆದರೆ ನಂತರ ಯಾರು ಯಾವ ದಾಳವನ್ನು ಹೇಗೆ ಉಪಯೋಗಿಸಬೇಕು, ಇದಿಷ್ಟೇ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಚರ್ಚೆಯ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ತಮ್ಮದೇ ಲೆಕ್ಕಾಚಾರಗಳಲ್ಲಿ ಮುಳುಗೇಳ್ತಾ ಇದ್ದಾರೆ. ಮೇ 4ಕ್ಕೆ ಮೊದಲೇನೆ ಅನೌನ್ಸ್ ಆಗಲಿ ಅಥವಾ ಮೇ 4 ಆಗ್ತಿದ್ದಂಗೆ ಅನೌನ್ಸ್ ಆಗಲಿ, ಬೇರೆ ಯಾವ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಆ ರಾಜ್ಯದ ಜೊತೆಗೆ ಕರ್ನಾಟಕದ ಬಗ್ಗೆಯೂ ಕೂಡ ನಿಲುವುಗಳು ಪ್ರಕಟಗೊಳ್ಳಲಿ ಅನ್ನುವ ರೀತಿಯಲ್ಲಿನೇ ಈಗ ಚರ್ಚೆ ನಡೀತಾ ಇದೆ. ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಅವರು 2-3 ದಿವಸಗಳ ಕಾಲ ದೆಹಲಿಯಲ್ಲಿದ್ದರು. ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯನವರ ಟೀಮ್ ದೆಹಲಿಗೆ ದೌಡಾಯಿಸ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಡಿ ಕೆ ಶಿ ದಿಲ್ಲಿಯಿಂದ ವಾಪಸ್ ಆಗಿದ್ರೆ ಸಿದ್ದು ಟೀಮ್ ದೆಹಲಿಗೆ ದೌಡಾಯಿಸಿದೆ. ಆ ಮೂಲಕ ದೆಹಲಿಯಲ್ಲಿ ಈಗ ಸಿಎಂ ಪಟ್ಟಕ್ಕಾಗಿ ಒಂದು ಟೀಮ್, ಉಳಿಸಿಕೊಳ್ಳೋದಕ್ಕಾಗಿ ಇನ್ನೊಂದು ಟೀಮ್, ಹೀಗೆ 2 ಟೀಮ್ಗಳು ವರ್ಕೌಟ್ ಮಾಡ್ತಾ ಇದ್ದಾವೆ. ಇಲ್ಲಿ ಸಾಹುಕಾರ್ ಸಂಧಾನ ಫಲಿಸುತ್ತಾ, ಗೊಂದಲಕ್ಕೆ ತೆರೆ ಬೀಳುತ್ತಾ ಅಂತ ಹೇಳಿ ಬಹಳ ಬಹಿರಂಗವಾಗಿಯೇ ಕಾಂಗ್ರೆಸ್ನಲ್ಲಿ ಗೊಂದಲಗಳಿದ್ದಾವೆ. ಆ ಗೊಂದಲಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಬಂದಿರುವಂಥವರು ಸತೀಶ್ ಜಾರಕಿಹೊಳಿ ಅವರು. ಅವರೆಲ್ಲೂ ಕೂಡ ಗೊಂದಲ ಇಲ್ಲ ಅಂತ ಹೇಳ್ತಿಲ್ಲ, ಗೊಂದಲಗಳಿದ್ದಾವೆ ನಮ್ಮ ಪಕ್ಷದಲ್ಲಿ ಅಂತ ಹೇಳ್ತಾನೆ. ಅದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಸಿಗಬೇಕು ಅನ್ನೋದನ್ನ ಬಹಳ ಒತ್ತಾಸೆಯಿಂದ ಹೇಳ್ತಾ ಇದ್ದಾರೆ. ಈಗ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಸಾಹುಕಾರ್ ಸಂಧಾನ ಮಾಡ್ತಾ ಇದ್ದಾರಾ, ಸಂಧಾನದ ಮಾತುಕತೆನಾ, ಅಥವಾ ಯಾರದೋ ಒಬ್ಬರ ರಾಯಭಾರಿಯಾಗಿ ಅವರು ಹೋಗಿದ್ದಾರಾ, ಯಾವ ಸ್ವರೂಪದಲ್ಲಿ ಅವರು ದೆಹಲಿಯಲ್ಲಿ ಕೆಲಸ ಮಾಡ್ತಾರೆ, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರುಗಳ ಮುಂದೆ ಏನು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಎಲ್ಲ ಕುತೂಹಲಗಳಿವೆ. ಯಾಕಂದ್ರೆ ಅವರು ಈಗಾಗಲೇ ದೆಹಲಿಗೆ ತಲುಪಿರುವಂತಹ ಸತೀಶ್ ಜಾರಕಿಹೊಳಿ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಸುಮಾರು 10-15 ನಿಮಿಷಕ್ಕೂ ಹೆಚ್ಚು ಕಾಲ ಈ ಚರ್ಚೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ನಡೆಯುತ್ತೆ, ಯಾವ ಉದ್ದೇಶ, ಯಾವ ಕಾರಣಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ, ಎಲ್ಲ ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ದೆಹಲಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಕೂಡ ನಾವಿಲ್ಲಿ ಗುರುತಿಸಬೇಕು. ಇಲ್ಲಿ ಕಾಂಗ್ರೆಸ್ನ ಪಾಲಿಗೆ ಏಪ್ರಿಲ್ ಕಳೆದು ಮೇ ಬರ್ತಾ ಇದೆ ಅಂದರೆ ಅದು ಕೇವಲ ಮೇ ಆಗಿ ಬರೋದಿಲ್ಲ, ಅದು ಮೆಗಾ ಮೇ ಆಗ್ತಾ ಇದೆ. ಯಾಕಂದ್ರೆ ಮೇ 4, ಮೇ 15, ಮೇ 20 ಈ 3 ದಿವಸಗಳು, ಈ 3 ಡೇಟ್ ಇದೆಯಲ್ಲ, ದಿನಾಂಕಗಳಿದಾವಲ್ಲ, ಈ ದಿನಾಂಕಗಳು ಬಹಳ ಮುಖ್ಯ ಆಗಿದ್ದಾವೆ ಕಾಂಗ್ರೆಸ್ನ ಪಾಲಿಗೆ. ಮೇ 4, ಮೇ 15, ಮೇ 20 ಏನು ಮೇ 4ಕ್ಕೆ ಉಪಚುನಾವಣೆಯ ರಿಸಲ್ಟ್ ಬರ್ತಾ ಇದೆ. ಮೇ 15ರಂದು ಶಿವಕುಮಾರ್ ಅವರು 64 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾರೆ, 64ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಮೇ 20ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಅಧಿಕಾರವನ್ನು ಸ್ಥಾಪಿಸಿ 3 ವರ್ಷ ಆಗತ್ತೆ. ಅವರು ಮುಖ್ಯಮಂತ್ರಿಯಾಗಿ 3 ವರ್ಷವನ್ನು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಒಟ್ಟು ಮುಖ್ಯಮಂತ್ರಿಯಾಗಿ 8 ವರ್ಷವನ್ನು ಕಂಪ್ಲೀಟ್ ಮಾಡಿದಾಗೆ ಆಗುತ್ತೆ. ಹಾಗೆಯೇ ಉಪಚುನಾವಣೆ ರಿಸಲ್ಟ್ನ ವೇಳೆನೇ ರಾಜ್ಯ ರಾಜಕಾರಣದ ದಿಕ್ಸೂಚಿಯು ಕೂಡ ಸಿಗಬಹುದು ಅಂತ ಮೇ 4 ಊಹಿಸಲಾಗಿದೆ. ರಾಜ್ಯ ರಾಜಕಾರಣದ ದಿಕ್ಸೂಚಿ ಮೇ 4ಕ್ಕೆ ಗೋಚರಿಸುತ್ತೆ ಅಂತ ಹೇಳಿ. ಹಾಗೆಯೇ ಮೇ 15ಕ್ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ದಿನ ಸಿಎಂ ಪಟ್ಟಕ್ಕೆ ಅವರು ಪಟ್ಟು ಹಿಡಿತಾ ಇದ್ದಾರೆ. ಅವ್ರಿಗೇನಾದ್ರೂ ಗಿಫ್ಟ್ ಬರುತ್ತಾ? ಅವ್ರಿಗೆ ಬರುವಂತಹ ಈ ಬಾರಿಯ ಹುಟ್ಟುಹಬ್ಬದ ಗಿಫ್ಟ್ ಅದು ರಾಜ್ಯದ ಅಧಿಕಾರದ ಚುಕ್ಕಾಣಿ ಆಗಿರುತ್ತಾ? ಈ ನಿರೀಕ್ಷೆಯನ್ನ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಬಹುಶಃ ಹಾಗೆ ಅವರು ನಿರೀಕ್ಷೆ ಇಟ್ಕೊಂಡಿದ್ದೆ ತಪ್ಪೇನಲ್ಲ, ಯಾಕಂದ್ರೆ ಅಲ್ಲಿ ಅವರ ಶ್ರಮ ಇದ್ದೇ ಇದೆ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ. ಆದರೆ ಸಿದ್ದರಾಮಯ್ಯನವರು ಹಾಗಾದ್ರೆ ಅವರ ಶ್ರಮ ಇರಲಿಲ್ವಾ, ಅವರ ಆಡಳಿತದ ನಾಯಕತ್ವ ಇಲ್ವಾ ಅನ್ನುವಂಥ ವಿಚಾರ ಬರುತ್ತೆ. ಸಿಎಂ ಪಟ್ಟ ಸುಭದ್ರವಾಗಿ ಉಳ್ಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಸಿದ್ದರಾಮಯ್ಯನವರನ್ನ ನಾವಿಲ್ಲಿ ಗಮನಿಸಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ
ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಮುಂದೂಡ್ತಾ ಬಂದಿದ್ದಾರೆ ಹೊರತು ಅದನ್ನು ಫುಲ್ ಸ್ಟಾಪ್ ಹಾಕಿಸುವ ಕೆಲಸವನ್ನು ಮಾಡಲಿಲ್ಲ. ಅವರ ಪ್ರತಿ ಮಾತಿನಲ್ಲೂ ಕೂಡ ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿರ್ತಾರೆ. ಹೈಕಮಾಂಡ್ ಹೇಳೋವರೆಗೂ ಸರಿ, ಯಾವಾಗ ಹೇಳುತ್ತೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇದೆ. ಆದರೆ ಸಿದ್ದರಾಮಯ್ಯನವರ ಪಟ್ಟ ಸುಭದ್ರ ಆಗಿರುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಮೇ 4ರಂದೇ ಬದಲಾವಣೆಯ ಕೂಗು ಮತ್ತಷ್ಟು ಜೋರಾಗಬಹುದು. ಉಪಚುನಾವಣೆಯ ರಿಸಲ್ಟ್ ಬರ್ತಾ ಇದ್ದಂತೆ 2-2 ಕಾಂಗ್ರೆಸ್ ಗೆದ್ದರೆ ಒಂದು ರೀತಿಯಲ್ಲಿ, 2ರಲ್ಲಿ 1 ಕಾಂಗ್ರೆಸ್ ಗೆದ್ದು 1 ಬಿಜೆಪಿ ಗೆದ್ದರೆ ಒಂದು ರೀತಿಯಲ್ಲಿ, 2-2 ಕೂಡ ಕಾಂಗ್ರೆಸ್ ಸೋತರೆ ಮತ್ತೊಂದು ರೀತಿಯಲ್ಲಿ ಬದಲಾವಣೆಯ ಕೂಗುಗಳು ಕೇಳಿ ಬರಬಹುದು. ಹಾಗೆಯೇ ಶಿವಕುಮಾರ್ ಅವರು ಮೇ 15ಕ್ಕೆ ಒಂದೇ ಸೂತ್ರ ಇವರದವರಲ್ಲಿ, ನಂಗೆ ಕೊಡಿ ಅನ್ನುವಂತಹ ಸೂತ್ರ. ಬೇರೆನೇನು ಕೇಳ್ತಾ ಇಲ್ಲ ಅವರು, ನನಗೂ ಕೊಡಿ, ನನ್ನ ಶ್ರಮ ಇದೆ ಅದರ ಫಲ ಕೊಡಿ, ನನ್ನ ಪ್ರಾರ್ಥನೆ ಇದೆ ಅದಕ್ಕೆ ಫಲ ಕೊಡಿ. ಇದು ಶಿವಕುಮಾರ್ ಅವರ ರೀತಿ. ಹಾಗೆಯೇ ಪಟ್ಟ ಉಳಿಸ್ಕೊಳ್ಳುವಂತಹ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರು ಇದ್ದೇ ಇದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಯಾವಾಗ ಹೇಳುತ್ತೆ ಹೈಕಮಾಂಡ್ ಅಂತೇಳಿ ಯಾರೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಹೇಳೋವರೆಗೂ, ಹೈಕಮಾಂಡ್ ಈಗಲೇ ಹೇಳುತ್ತೆ ಅಂದೇನು ಗೊತ್ತು, ಮೇ 20ಕ್ಕೆ ಹೇಳುತ್ತೆ ಅಂದೇನು ಗೊತ್ತು, ಅದರ ಮುಂದಿನ ವರ್ಷದ ಮೇ 20 ಆಗ್ಬೋದು, ಅಥವಾ ಅದರ ಮುಂದಿನ ವರ್ಷದ ಮೇ 20 ಆಗ್ಬೋದು. ಹೀಗಾಗಿ ಪಟ್ಟ ಉಳಿಯುವ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರು ಕೂಡ ಇದ್ದೇ ಇದ್ದಾರೆ. ಇನ್ನು ಪುನರ್ರಚನೆಗೆ ಪಟ್ಟು ಹಿಡಿಬಹುದು. ಮೇ 4ರ ನಂತರ ಇವ್ರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಹಲವಾರು ಶಾಸಕರುಗಳಿಗೆ ಮಂತ್ರಿ ಪಟ್ಟ ಅಂತೂ ಬೇಕಿದೆ. ಹಾಗಾಗಿ ಮಂತ್ರಿಮಂಡಲದ ಪುನರ್ರಚನೆ ಮುಖ್ಯಮಂತ್ರಿ ಜೊತೆಗಾದರೂ ಆಗಲಿ, ಮುಖ್ಯಮಂತ್ರಿ ಅವರೇ ಇದ್ದಾದರೂ ಆಗಲಿ ಪರವಾಗಿಲ್ಲ, ಬಟ್ ಸಂಪುಟ ಪುನರ್ರಚನೆ ಆಗಬೇಕು ಅಂತೇಳಿ ಶಾಸಕರು ಕೇಳ್ತಾ ಇದ್ದಾರೆ. ಹೊಸ ಟೀಮ್ನ ಕನಸನ್ನ ಶಿವಕುಮಾರ್ ಅವರು ಕೂಡ ಹೊಂದಿದ್ದಾರೆ. ಇವರ ಪುನರ್ರಚನೆಯ ಕನಸನ್ನ ನನ್ನ ಜೊತೆಗೇನೆ ಈಡೇರಲಿ ಅನ್ನುವಂಥ ರೀತಿಯಲ್ಲಿ ಅವರು ಇದ್ರೆ ತಪ್ಪಲ್ಲ. ಯಾಕಂದ್ರೆ ಹೊಸ ಮುಖ್ಯಮಂತ್ರಿ ಆದಾಗ ಹೊಸ ಕ್ಯಾಬಿನೆಟ್ ರಚನೆ ಆಗುತ್ತೆ. ಆ ಹೊಸ ಕ್ಯಾಬಿನೆಟ್ ರಚನೆ ಆಗುವಾಗ ಸಿದ್ದರಾಮಯ್ಯನವ್ರ ಇದ್ದಂತಹ ಹಳಬರನ್ನ ಬೇಕಿದ್ರೆ ಬಿಟ್ಟು ಹೊಸ ಕ್ಯಾಬಿನೆಟ್ ರಚನೆ ಮಾಡಬಹುದು. ಆ ಹೊಸ ಟೀಮ್ನ ಕನಸು ಶಿವಕುಮಾರ್ ಅವರದ್ದು. ಗ್ಯಾರಂಟಿಗಳ ಬಲದೊಂದಿಗೆ 3 ವರ್ಷ ಪೂರೈಸಿರುವಂತಹ ಸಿದ್ದರಾಮಯ್ಯನವರಿಗೆ ಮುಂದಿನ 2 ವರ್ಷಗಳ ಬಲವೂ ಕೂಡ ಆ ಗ್ಯಾರಂಟಿಗಳ ಆಧಾರದ ಮೇಲೆ ನಿಂತಿರುವಂಥದ್ದು ಸುಳ್ಳಲ್ಲ. ಹೀಗಾಗಿ ಆ ಗ್ಯಾರಂಟಿಯ ಬಲವನ್ನು ಅವರು ಮತ್ತಷ್ಟು ಬಲಪಡಿಸಿಕೊಳ್ಳಬಹುದು. ಇಲ್ಲಿ ಶಾಸಕರು ದಿಲ್ಲಿ ಟೂರ್ಗೆ ಮೇ 4ರ ನಂತರ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕರೆಲ್ಲರೂ ಕೂಡ ಮೇ 4 ಆಗಲಿ ಅದನ್ನೇ ನಾನು ಆರಾಮದಲ್ಲಿ ಹೇಳಿದೆ, ರಿಸಲ್ಟ್ ಏನು ಬೇಕಿರು ಬರಲಿ, ಪಂಚರಾಜ್ಯಗಳ ಫಲಿತಾಂಶ ಏನಾದರೂ ಆಗಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದರೆ ಸಾಕು, ನಂತರ ದೆಹಲಿ ಫ್ಲೈಟ್ ಹತ್ತೋದೆ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ದಿಲ್ಲಿ ಟೂರ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡಿ.ಕೆ. ಆಪ್ತರು ಕೂಡ ಅವರ ಪರವಾದಂತಹ ಬ್ಯಾಟಿಂಗನ್ನು ಮೇ 4ರ ನಂತರ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ಮೇ 4ರ ನಂತರ ಅವರು ತೀವ್ರಗೊಳಿಸ್ತಾರೆ. ಮೇ 15ರ ವೇಳೆಗೆ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬರುವ ಎಲ್ಲ ಅವರ ಬೆಂಬಲಿಗರು ಏನೇನು ಮಾತಾಡಬಹುದು ಅನ್ನೋದನ್ನು ಇವತ್ತೇ ಬರೆದಿಟ್ಕೊಳ್ಳಿ. ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬೇಕು, ಅದು ಇವತ್ತೇ ಸಿಗಬೇಕು, ಅಥವಾ ನಾಳೆನೇ ಸಿಗ್ಬೋದು, ಅಥವಾ 20ನೇ ತಾರೀಕು ಸಿಗಲಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಸಿದ್ದರಾಮಯ್ಯನವರ ಆಪ್ತರು ಯಥಾ ಪ್ರಕಾರವಾಗಿ ಸಿದ್ದರಾಮಯ್ಯನವರು ಅದ್ಭುತವಾದಂತಹ ನಾಯಕ, ಅವರೇ ಜನಪ್ರಿಯ ನಾಯಕ, ಅವರಿಂದಲೇ ಸರ್ಕಾರ, ಅವರಿಲ್ದಿದ್ರೆ ಕಾಂಗ್ರೆಸ್ ಶೂನ್ಯ, ಈ ರೀತಿ ಎಲ್ಲ ಹೊಗಳಿಕೆಯ ಮಾತುಗಳೊಂದಿಗೆ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡೋದಕ್ಕೆ ಅವರು ತಯಾರು ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಯಾರು ಏನೇನು ಮಾತಾಡ್ತಾರೆ ಅನ್ನುವಂತಹ ಫ್ರೇಮ್ ಕೂಡ ಬಹುತೇಕ ಫಿಕ್ಸ್ ಆಗಿ ಇರುವಂಥದ್ದು. ಇಲ್ಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಡಿ.ಕೆ. ಅವರು ವಾಪಸ್ ಆಗ್ತಾ ಇದ್ದಂತೆಯೇ ಸಿದ್ದರಾಮಯ್ಯರ ಟೀಮ್ ದೆಹಲಿಗೆ ದೌಡಾಯಿಸಿದೆ. ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದರು, ಹೈಕಮಾಂಡ್ ನಾಯಕರನ್ನು ಭೇಟಿಯಾದರು. ತನ್ನ ಸಹೋದರನ ಜೊತೆಗೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿಯಾದರು. ಡಿ.ಕೆ. ಬ್ರದರ್ಸ್ ಇಬ್ಬರು ಸುಮಾರು 1-1.5 ಗಂಟೆಗಳ ಕಾಲ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಪಂಚರಾಜ್ಯಗಳ ವರದಿ, ಕರ್ನಾಟಕದ ಕಾಂಗ್ರೆಸ್ನ ವರದಿ, ಉಪಚುನಾವಣೆಯ ವರದಿ, 2023ರ ವರದಿಯ ಮತ್ತೊಂದು ಉಲ್ಲೇಖ, ಆ ಮೂಲಕವಾಗಿ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಉಲ್ಲೇಖ, ಈ ಎಲ್ಲ ವಿಚಾರಗಳು ಚರ್ಚೆ ಆಗಿದ್ದಾವೆ. ಆದರೆ ದೆಹಲಿಗೆ ತೆರಳಿರುವಂತಹ ಸತೀಶ್ ಜಾರಕಿಹೊಳಿ ಇವತ್ತು ಸಂಜೆ ಮಹದೇವಪ್ಪ ಅವರು ಕೂಡ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಾರೆ. ಅವರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಎಸ್.ಸಿ. ಮಹದೇವಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಸುರ್ಜೇವಾಲರನ್ನ ಭೇಟಿಯಾಗಿದ್ದಾರೆ ಮತ್ತು ರಾಜ್ಯ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲಾಗಿದೆ. ಬಹಳ ಮುಖ್ಯವಾಗಿ ರಾಜ್ಯದ ರಾಜಕೀಯ ವಿದ್ಯಮಾನಗಳು, ಅದರಲ್ಲೂ ವಿಶೇಷವಾಗಿ ಈಗಾಗಲೇ 2 ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ಅವರ ವಿರುದ್ಧ, ನಜೀರ್ ಮತ್ತು ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ ಕೈಗೊಂಡಿರುವಂತಹ ಕ್ರಮಗಳು
ನೇರವಾಗಿ ಕೆಪಿಸಿಸಿ ವತಿಯಿಂದ ತೆಗೆದುಕೊಂಡಿರುವಂತಹ ಕ್ರಮಗಳಾಗಿರೋದ್ರಿಂದಾಗಿ ಕೆಪಿಸಿಸಿಯ ಭಾಗವೇ ಎಐಸಿಸಿ ಉಸ್ತುವಾರಿಯಾಗಿರುವಂತಹ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಆಗಿರೋದ್ರಿಂದಾಗಿ ಅವ್ರ ಜೊತೆಗೆ ಬಹುತೇಕ ಈ ಇಬ್ಬರು ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕೈಗೊಂಡಿರುವ ಕ್ರಮ ಮತ್ತು ಅದರಿಂದ ಅಲ್ಪಸಂಖ್ಯಾತ ಸಮುದಾಯ ಏನೆಲ್ಲ ಹೇಳ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರ ಗಮನಕ್ಕೆ ತಂದಿರಬಹುದು. ನಾಯಕತ್ವ ಗೊಂದಲವನ್ನು ಆದಷ್ಟು ಬೇಗನೆ ಬಗೆಹರಿಸಿ ಅನ್ನೋದನ್ನ ಯಥಾಪ್ರಕಾರವಾಗಿ ಸುರ್ಜೇವಾಲಾ ಅವರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡಿರ್ಬೋದು ಮತ್ತು ಸಿಎಂ ಬದಲಾವಣೆ ವಿಚಾರದಲ್ಲಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಯಾವ ಪರಿಸ್ಥಿತಿ ಇದೆ ಕರ್ನಾಟಕದ ರಾಜಕಾರಣದ ಆಳ ಅಗಲ ಏನು, ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿರುವ ಅವಕಾಶಗಳು ಏನು, ಇವುಗಳ ಬಗ್ಗೆ ನೀವು ಯೋಚಿಸಬೇಕಾಗತ್ತೆ. ಸಂಪುಟ ಪುನರ್ರಚನೆ ಮಾಡಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ರ ಪರವಾಗಿನೇ ನಾನಿದ್ದೀನಿ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ. ವಿಶೇಷವಾಗಿ ಸಂಪುಟ ಪುನರ್ರಚನೆ ಆಗಬೇಕು, ಶಾಸಕರಿಗೆ ಆದ್ಯತೆ ಸಿಗಬೇಕು ಅಂತ ಹೇಳಿ. ಇನ್ನುಳಿದ 2 ವರ್ಷದಲ್ಲಿ ಸರ್ಕಾರಕ್ಕಾಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಬೇಕು. ಅಂದರೆ ಸರ್ಕಾರಕ್ಕೆ ಸಾಕಷ್ಟು ರೀತಿಯಾದಂಥ ಡ್ಯಾಮೇಜ್ಗಳು ಕಳೆದ 3 ವರ್ಷಗಳಲ್ಲಿ ಆಗ್ತಾ ಬಂದಿದ್ದಾವೆ. ಹೀಗಾಗಿ ಅವುಗಳನ್ನು ಕಂಟ್ರೋಲ್ ಮಾಡಿಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಡ್ಯಾಮೇಜ್ ಕಂಟ್ರೋಲ್ ಆಗದೇ ಇದ್ದರೆ 2028ರ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಆಲ್ರೆಡಿ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅಂತ ಹೇಳ್ಕೊಂಡೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡು 2028ಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು, ಇಲ್ಲೇ ಹೋದರೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ, ಇಲ್ಲಿ ನಡೀತಿರುವಂಥ ಬೆಳವಣಿಗೆಗಳ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ತೋರಿಸ್ತೀನಿ. ಮಾಡೋದೇ ರಾಜಕೀಯ, ಏನು ಬೆಳವಣಿಗೆ ಅಲ್ಲಪ್ಪ. ಈಗ ಇದು ರಾಜಕಾರಣ ಅಂತಾನೆ ಹೇಳೋದಲ್ವಾ. ರಾಜಕಾರಣ ಅಂತ ಡೆಫಿನೇಷನ್ ಏನು ಹೇಳ್ತಾರೆ ಅದರಲ್ಲೇ ಇದೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದು ಏನಿಲ್ವಲ್ಲ, ಅದೇ ರಾಜಕೀಯ. ಇಲ್ಲ ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಹೋಗಿದ್ದರು, ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಏನೆಲ್ಲ ಮಾತುಕತೆ ಆಗಿದ್ದು ಎಲ್ಲವೂ ಕೂಡ ನಡೆಯುತ್ತವೆ. ಅದು ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂಥ ಹೇಳಿಕೆ. ಅಷ್ಟು ಬಿಟ್ಟರೆ ಅದಕ್ಕೆ ಮತ್ತೆ ನಾವೇನು ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ರೂ ಕೂಡ ಅಹಿಂದ ವರ್ಗಕ್ಕೆ ನಾವು ಕೊಟ್ಟಿರೋ ಭರವಸೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅವರ ಹೇಳಿಕೆ ಅದು ನನ್ನದು ಯಾವುದು ಪ್ರತಿಕ್ರಿಯೆ ಅದಕ್ಕೆ ಇರೋದಿಲ್ಲ. ಸೋಶಿಯೋ ಎಕನಾಮಿಕ್ ಸರ್ವೆದ ರಿಪೋರ್ಟ್ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಕೊಡ್ತಾರೆ ಅಂತ ಒಂದು ಆಂಟಿಸಿಪೇಷನ್ ಇತ್ತು. ಏಪ್ರಿಲ್ ಕಡಿತಾ ಬಂತು. ಟೈಮ್ ಬೌಂಡ್ ಇಲ್ಲ ಅನ್ನೋ ಒಂದು ರೀತಿ ಮಾತುಗಳೀಗ ಆರಂಭ ಆಗಿದೆ. ಇಲ್ಲ, ಬೇರೆ ಬೇರೆ ಕಾರಣಕ್ಕೆ ಅವರು ಈಗ ಚುನಾವಣೆಗಳು ಮತ್ತು ರಾಜಕೀಯ ಬೆಳವಣಿಗೆಗಳು ಇವೆಲ್ಲ ಅಸೆಂಬ್ಲಿ ಇದು ಅಧಿವೇಶನ ಇದೆಲ್ಲ ನೋಡಿಕೊಂಡು ಅವರು ಒಂದಿಷ್ಟು ಮುಂದಕ್ಕೆ ಸಮಯ ತಗೊಳ್ಬೋದು ಅಂತ ಅನಿಸುತ್ತೆ. ಹೀಗೆ ಇಲ್ಲಿ ಪರಮೇಶ್ವರ್ ಅವರು ಕೂಡ ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ತಮ್ಮದೇ ಶೈಲಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಶಿವಕುಮಾರ್ ಅವ್ರಿಗೂ ಕೂಡ ಹೈಕಮಾಂಡ್ ನಾಯಕರು ತಾಳ್ಮೆಯ ಪಾಠವನ್ನೇ ಹೇಳಿದ್ದಾರೆ. ಯಾಕೆಂದರೆ ತಾಳ್ಮೆ ಎಷ್ಟು ವಹಿಸಬೇಕು ಅಂತ ಹೇಳಿದರೆ ಮಲ್ಲಿಕಾರ್ಜುನ ಖರ್ಗೆ ಅವರಷ್ಟು ವಹಿಸಬೇಕಾಗತ್ತೆ ಈಗ ಶಿವಕುಮಾರ್ ಅವರು ಅನ್ನೋಂಥ ರೀತಿಯಲ್ಲಿ. ಯಾಕಂದರೆ ತಾಳ್ಮೆಗೆ ಕಾಂಗ್ರೆಸ್ನಲ್ಲಿ ಯಾರು ಎಕ್ಸಾಂಪಲ್ ಇದ್ದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ಅತಿ ಹೆಚ್ಚು ಮಿಸ್ ಮಾಡ್ಕೊಂಡಂಥವ್ರು ಕೂಡ ಅವರೇನೆ. 99ರಲ್ಲಿ ಅವರು ಮುಖ್ಯಮಂತ್ರಿ ಆಗೋ ಅವಕಾಶ ಬರುತ್ತೆ, 2004ರಲ್ಲಿ ಬರುತ್ತೆ, 2013ರಲ್ಲೂ ಬರುತ್ತೆ, ಆದರೆ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಹೀಗಾಗಿ ಅವರೀಗ ಶಿವಕುಮಾರ್ ಅವ್ರಿಗೂ ಕೂಡ ತಾಳ್ಮೆಯಿಂದ ಇರಿ ಅನ್ನುವಂಥ ರೀತಿಯಲ್ಲಿ ಆ ಥರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ಅನ್ನುವಂಥದ್ದನ್ನು ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ KC ವೇಣುಗೋಪಾಲ್ ಅವರು ಶಿವಕುಮಾರ್ ಅವರಿಗೆ ಇಂತಹ ಸಲಹೆಗಳನ್ನು ಕೊಟ್ಟಿದ್ದಾರೆ. ನೀವು ತಾಳ್ಮೆಯಿಂದ ಇರಬೇಕು. ವರಿಷ್ಠರ ಸೂಚನೆಯ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಶಿವಕುಮಾರ್ ಅವರು ಕೂಡ ಇಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಿದೆ, ಶಿವಕುಮಾರ್ ಅವ್ರಿಗೂ ಕೂಡ. ಮತ್ತು ಅವರ ರಾಜಕಾರಣ ಇರುವಂಥದ್ದು ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ನಾಯಕ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಶಿವಕುಮಾರ್ ಅವರ ಕಾಂಗ್ರೆಸ್ ನಿಷ್ಠೆಯ ಬಗ್ಗೆ ಬಹುಶಃ ಯಾರಿಗೂ, ಅವರ ವಿರೋಧಿಗಳಿಗೂ ಕೂಡ ಆ ವಿಚಾರದಲ್ಲಿ, ಅವರ ವಿಷಯದಲ್ಲಿ ಅನುಮಾನಗಳಿಲ್ಲ. ಹೀಗಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇವತ್ತಲ್ಲ ನಾಳೆ ಒದಗಿ ಬರುವಂಥ ಎಲ್ಲ ಸಾಧ್ಯತೆ ಶಿವಕುಮಾರ್ ಅವರ ಸುತ್ತು ಇದ್ದೇ ಇರುವಂಥದ್ದು. ಹಾಗಾಗಿ ಬಹಿರಂಗವಾಗಿ ರಾಜಕೀಯ ಹೇಳಿಕೆಯನ್ನು ನೀಡಬಾರ್ದು ಅಂತ ಹೇಳಿ ನೀಡೋದಕ್ಕೂ ಕೂಡ DCM ಅವರು ನಿರಾಕರಿಸ್ತಾ ಇದ್ದಾರೆ. ತೆರೆಮರೆಯಲ್ಲಿ ರಾಜಕೀಯದ ಕಸರತ್ತು ನಡೆಸೋದಕ್ಕೆ ಶಿವಕುಮಾರ್ ಅವರು ನಿರ್ಧರಿಸಿದಂತೆ ಗೋಚರಿಸ್ತಾ ಇದೆ. ಶಾಸಕರ ಬೆಂಬಲ ಇವೆಲ್ಲವೂ ಕೂಡ ರಾಜಕೀಯದ ದಾಳಗಳನ್ನು ಉರುಳಿಸದೆ ಮುಖ್ಯಮಂತ್ರಿ ಆಗುವಂಥದ್ದು ಸುಲಭ ಇಲ್ಲ. ಅದು ಮಧ್ಯದಾರಿಯಲ್ಲಿ ಮುಖ್ಯಮಂತ್ರಿ ಆಗೋದು ಅಂತ ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಚುನಾವಣೆ ಮುಗಿದ ತಕ್ಷಣವೇ ಮುಖ್ಯಮಂತ್ರಿ ಆಗುವಂಥದ್ದು
ಆ ಚುನಾವಣೆ ಗೆಲುವಿನ ನಾಯಕತ್ವದ ಆಧಾರದ ಮೇಲೆ ಸಿಗುವಂತಹ ಒಂದು ರಿವಾರ್ಡ್ ರೀತಿಯಲ್ಲಿರುತ್ತೆ. ಆದರೆ ಮಧ್ಯದಲ್ಲಿ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿದ್ರೆ ಅದು ಬಹಳಷ್ಟು ರಾಜಕೀಯ ತಂತ್ರಗಾರಿಕೆ, ಚದುರಂಗದಾಟ ಇವೆಲ್ಲವೂ ಕೂಡ ಆಡಲೇಬೇಕು. ಇಲ್ಲದೆ ಹೋದರೆ ಯಾವ ದಾಳಗಳು ಉರುಳಿಸದೆ ಹೋದರೆ ಯಾರು ಕೂಡ ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳನ್ನು ಸಿಗೋದಿಲ್ಲ. ಅಥವಾ ಮುಖ್ಯಮಂತ್ರಿ ಆಗುವ ಮುಂದಿನ ಅವಕಾಶ ಸಿಗಬೇಕಾದ್ರೂ ಕೂಡ ಈಗ ದಾಳ ಉರುಳಿಸಲೇಬೇಕು. ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕ ಅನ್ನುವ ಧಾಟಿಯಲ್ಲಿನೇ ಸಾಗಬೇಕಂತ ಅನಿವಾರ್ಯತೆ. ಕಣ್ಣ ಮುಂದೆ ಇರುವಂಥದ್ದು ಇನ್ನು 2 ವರ್ಷಗಳ ಆಡಳಿತ ಮಾತ್ರ. 2 ವರ್ಷದ ಆಡಳಿತದಲ್ಲಿ 1.25 ವರ್ಷ ಮಾತ್ರ ಆಡಳಿತ ನಡೆಸೋದಕ್ಕೆ ಅವಕಾಶ ಸಿಗುತ್ತೆ. ಕಡೆಯ 3 ತಿಂಗಳು 4 ತಿಂಗಳು ಅದು ಕೇವಲ ಚುನಾವಣೆಯ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತೆ. ಹೀಗಾಗಿ ಇರುವಂತಹ ಆ 2 ವರ್ಷದಲ್ಲಿ ಸಿಗುವ 1.25 ವರ್ಷದ ಆಡಳಿತದ ಬಗ್ಗೆ ಈಗ ಅವರು ಯೋಚಿಸ್ತಾ ಇದ್ದಾರೆ. ಶಿವಕುಮಾರ್ ಅವರಿಂದ ತೆರೆಮರೆಯಲ್ಲಿ ಸಿಎಂ ಸ್ಥಾನಕ್ಕೆ ಇರೋದಕ್ಕೆ ಕಸರತ್ತಂತೂ ಮುಂದುವರೆದಿದೆ. ಆ ಪ್ರಯತ್ನಗಳನ್ನು ಅವರು ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲಿ ಯಾವುದನ್ನು ಅಲುಗಾಡಿಸಿದ್ರೆ ಇನ್ನೆಲ್ಲಿ ಯಾವುದು ಉದುರುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಹೀಗಾಗಿ ಅವರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಸಲಹೆಯಂತೆ ಮೌನವಾಗಿಯೇ ತಂತ್ರಗಾರಿಕೆಗೆ ಈಗ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅನ್ನುವಂತಹ ಅನುಮಾನ ಇದ್ದೇ ಇದೆ. ಶಿವಕುಮಾರ್ ಅವರು ಕೂಡ ಸುಮ್ಮನೆ ಕುಳಿತುಕೊಳ್ಳುವಂತಹ ನಾಯಕ ಅಲ್ಲ. ಅವರು ಕೂಡ ರಾಜಕಾರಣದಲ್ಲಿ ತನ್ನದೇ ಆದಂತಹ ಶೈಲಿಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ಆ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಶಿವಕುಮಾರ್ ಅವರ ಆಪ್ತರು ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಕರ್ಮನ್ವೇ ವಾದಿಕರಸ್ತೆ ಮಹಾಫಲೇಶು ಕದಾಚನ ಅನ್ನೋದೊಂದು ಭಗವದ್ಗೀತೆಯಲ್ಲಿ ಒಂದು ಗೀತೆ ಇದೆ. ಸೊ ಇವತ್ತಿನ ದಿನ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಲ ಭಗವಂತನಿಗೆ ಬಿಡಬೇಕು. ಅದರಂತೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಲಾಡ್ ಆಫ್ ಎಫರ್ಟ್ ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಲ್ಲೂ 40 ವರ್ಷದಿಂದ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವ್ರಿಗೆ ಒಳ್ಳೆಯ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಭಾಳಷ್ಟು ಜನ ಆಸೆ ಆಕಾಂಕ್ಷೆಯಲ್ಲಿ ಇರೋಂಥದ್ದು ಸಹ ಗೊತ್ತಿದೆ. ಅದರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ಎಲ್ಲರೂ ನಾವೆಲ್ಲ ಯಾವತ್ತಿಂದಲೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ಆಶಾಭಾವನೆಯಲ್ಲಿ ನಾವಿದ್ದೇವೆ. ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಎಲ್ಲ ಶಾಸಕರಿಗೂ ಏನಾದರೂ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಅನ್ನೋ ಒಂದು ಭಾಳಷ್ಟು ಜನ ಆಶಾಭಾವನೆಯಲ್ಲಿದ್ದಾರೆ. ಸೊ ಆ ಪ್ರಯತ್ನದಲ್ಲಿ ಮುಖಂಡರುಗಳನ್ನ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಈಗಾಗಲೇ ಒಂದು ಟೀಮರು ಹೋಗಿದ್ರು, ಇನ್ನೊಂದು ಟೀಮರು ಹೋಗಬೇಕು ಅಂತ ಇದ್ದಾರೆ. ಅದನ್ನು ಹೋಗೋದ್ರ ತಪ್ಪಿಲ್ಲ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದೇವೆ, ಹೋಗ್ತಾರೆ. ಅಲ್ಲ, ನಮಗೆ ತಾಳ್ಮೆ ಇದೆ, ನೀವು ಯಾಕೆ ಅಷ್ಟೊಂದು ಆತರ ಪಡ್ತಾ ಇದ್ದೀರಾ? ಕಾಲವೇ ತಸ್ಮೈ ನಮ ಅಂತ ಹೇಳ್ತಿರ್ತಾರೆ ನಮ್ಮ ಸಾಹೇಬರು. ಮೇ 15ನೇ ತಾರೀಕು ನಮ್ಮ ಸಾಹೇಬ್ರದ್ದು ಹುಟ್ಟುಹಬ್ಬ. ಸೊ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಏನೋ ನಡೆದಿರ್ತದೆ ಅಂತ ಅಲ್ಲಿಗೆ ಅರ್ಥ. ಕೊಟ್ಟು ಮಾತು ಉಳಿಸ್ಕೊಬೇಕು ಅಂದರೆ ಏನೋ ನಡೆದಿರ್ತದೆ ಹೈಕಮಾಂಡ್ ಮಧ್ಯದಲ್ಲಿ, ಇವರ ಮತ್ತು ಹೈಕಮಾಂಡ್ ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಏನೋ ನಡೆದಿರುತ್ತೆ ಅಂತ ಅನ್ಕೊಬೋದು ಅಷ್ಟೇ. ಅವರ ಮಾತಿನ ಅರ್ಥದಲ್ಲಿ ಹೇಳೋದಾದ್ರೆ ಅದನ್ನೇನಾದರೂ ನಾವು ಅನ್ಕೊಬೋದು ಅಷ್ಟೇ. ಇಲ್ಲ, ಆ ವಿಚಾರದಾಗೆ ಮುಖ್ಯಮಂತ್ರಿಗಳು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅಷ್ಟೇ ಎಫರ್ಟ್ ಇವರು ಕೂಡ DK ಕೂಡ ಹಾಕಿದ್ದಾರೆ. ಇಬ್ಬರ ಹೋರಾಟದಿಂದಲೇ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಆ ವಿಚಾರವಾಗಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಮತ್ತು ಹೈಕಮಾಂಡ್ ನಡುವೆ ಏನು ಒಡಂಬಡಿಕೆ ಏನೋ ಆಗಿರ್ಬೋದೇನೋ ಗೊತ್ತಿಲ್ಲ. ಸುರೇಶ್ ಅವರು ಮಾತಾಡ್ತಕ್ಕಂಥದ್ದು ಕೆಲವೆಲ್ಲ ನೋಡಿದಾಗ ಏನೋ ಆ ಒಡಂಬಡಿಕೆ ಆಗಿರ್ಬೋದೇನೋ ಗೊತ್ತಿಲ್ಲ ನಮಗೆ. ಆಗಿದ್ರೆ ಆ ಥರ ಏನಾರು ಆಗಿದ್ರೆ ಮುಂದೆ ಅವ್ರಿಗೂ ಅವಕಾಶ ಸಿಗ್ಬೋದು. ಇವರು ಸಿದ್ದರಾಮಯ್ಯನವ್ರ ನಂತರ ರೇಸಲ್ಲಿರೋದೇ DK ಶಿವಕುಮಾರ್ ಅವರು. ಬೇರೆಯವರು ರೇಸಲ್ಲಿ ಇದ್ದಾರೆ, ಬಟ್ ಆ ಅವಕಾಶ ಕಾಲಕ್ಕೆ ತಕ್ಕಂತೆ ಅವ್ರವ್ರ ತೀರ್ಮಾನಗಳಾಗ್ತವೆ. ನಮಗೆ ಗೊತ್ತಿರೋಂಗೆ ಸಿದ್ದರಾಮಣ್ಣವರು ನಾವು ಬೇಡ ಅಂತಂದರೆ ಸಿದ್ದರಾಮಣ್ಣವ್ರು ಬೇಡ ಅಂದಾಗ ಅದಕ್ಕೆ ಆ ಜಾಗಕ್ಕೆ ಈಗ ಸದ್ಯಕ್ಕೆ ಆ ಸದ್ಯದಲ್ಲಿ ಆ ರೇಸಲ್ಲಿ ಇರ್ತಕ್ಕಂಥವ್ರು ಸಿದ್ದರಾಮಣ್ಣವರ ನಂತರ ಸ್ಥಾನದಲ್ಲಿರ್ತಕ್ಕಂಥವ್ರು DK ಶಿವಕುಮಾರ್ ಅವರು. ಅದೇ ಚರ್ಚೆ ಆಗ್ತಾರೆ ಸರ್, ಅದೇ ಈ ಅವಧಿಗೆ ಆಗುತ್ತಾ ಏನು ಅನ್ನುವಂಥದ್ದನ್ನೇ ಚರ್ಚೆ ಸರ್. ಅದನ್ನೇ ನಾವು ಕೇಳ್ತಾ ಇದ್ದೀವಿ ಏನು ಮಾಡಬೇಕು ಅಂತ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈ ಅವಧಿನಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಆಸೆ ಅಭಿಪ್ರಾಯ, ಬಟ್ ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ.
ಅಲ್ಲೇ ಶಾಸಕರು ಕೂಡ ಬಹಳ ಚಾಣಾಕ್ಷತನದಿಂದ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಡ್ಡಗೋಡೆ ಮೇಲಿನ ದೀಪಗಳೇ, ಅದು ಆ ಕಡೆಗೂ ಬೆಳಕು ಕೊಡಬೇಕು, ಈ ಕಡೆಗೂ ಬೆಳಕು ಕೊಡಬೇಕು, ಸಿದ್ದರಾಮಣ್ಣನೂ ಬೇಕು, ಈ ಕಡೆ ಶಿವಕುಮಾರ್ ಅಣ್ಣನೂ ಬೇಕು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆ ಮೂಲಕ ಹೈಕಮಾಂಡ್ ಮೇಲೆ ಭಾರ ಹಾಕಿ ತಮ್ಮ ಆಸೆಗಳನ್ನು ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವ್ರಿಗೊಂದು ಅವಕಾಶ ಸಿಗಲಿ ಅನ್ನುವಂತಹ ಆಸೆ ಹೊಂದಿದ್ದಾರೆ. ಅದು ನಿಜಕ್ಕೂ ಮೇ 15ಕ್ಕೆ ಆ ಗಿಫ್ಟ್ ಸಿಗುತ್ತಾ, ಮೇ 20ಕ್ಕೆ ಗಿಫ್ಟ್ ಸಿಗುತ್ತಾ, ಮೇ 30 ಸಿಗುತ್ತಾ, ಅಥವಾ ಮುಂದೂಡಿಕೆ ಆಗತ್ತಾ ನೋಡಬೇಕು.